ಮೊಬೈಲ್ ಕೂಡ ಇನ್ನು ಮುಂದೆ ಮೂಲಭೂತ ಸೌಕರ್ಯತೆ. ಇಲ್ಲ ಸುಮ್ಮನೆ ಹಂಗೆ ಬಂದ ಫ್ಲೋ ಮಾತಾಡ್ಬಿಡ್ತೀನಿ ನಾನು ಮಾತಾಡೋದು ಕರೆದಾಗ ಅಂಡ್ ರಿಲೀವ್ ರಘು ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಟಿ ಶರ್ಟ್ಸ್ ಎಲ್ಲ ಮಾಡಿ ಸೂಪರ್ ಸೆಕ್ಷನ್ಸ್ ಆಗಿದೆ ಎಲ್ಲ ಕಡೆ. ಎಲ್ಲರಿಗೂ ನಮಸ್ಕಾರ. ಅಂದರೆ ಈ ಸಕ್ಸಸ್ ಮೀಟ್ ನಡೀತಿದೆ ಅಂದರೆ ಈ ಸಕ್ಸಸ್ ಬಗ್ಗೆನೇ ಮಾತು ಸ್ಟಾರ್ಟ್ ಮಾಡೋದಾದರೆ ಬಂದೈತೆ. ಅದಕ್ಕೆ ಮುಂಚೆ ಯಾವಾಗಲೂ ಅಂದರೆ ಸರ್ವಿಚಾರ್ಜಲ್ಲಿ ಚಿಕ್ಕ ವಯಸ್ಸಿಂದ ಫಾಲೋವರ್ ನಾನು, ಹಾಗಾಗಿ ಯಾವಾಗಲೂ ಒಂದು ಓಡ್ತಿರುತ್ತೆ. ಈಗಲೂ ಆ ಥರದ್ದೇ ಒಂದು ಓಡ್ತು. ನನಗೆ ಅನಿಸಿದ್ದೆ ಹೇಳ್ತೀನಿ, ಯಾವಾಗಲೂ ನೀವು ಹೆಂಗೆ ಹೇಳ್ತೀರಾ ಹಂಗೆ ನನಗೆ ಅನಿಸಿದ್ದೆ ಹೇಳ್ತೀನಿ. ರಂಗಣ್ಣವರು ತಪ್ಪಿರ್ಕೋಬೇಡಿ, ಮ್ಯಾಜಿಕ್ ರಂಗಣ್ಣವರು ಆಫೀಸರ್ ಕರೆದ್ರು ಮ್ಯಾಜಿಕ್ ಮಾಡೋಕ್ಕೆ ಅಂತ. ಆಗ ನನ್ನ ಮನಸ್ಸಲ್ಲಿ ನೋಡ್ತಿತ್ತು, ನೂರಾರು ಫಿಸಿಷಿಯನ್ ಹತ್ರ ಕಳಿಸಿ ಇಂಜೆಕ್ಷನ್ ಹಾಕ್ಸೋರು ಅವ್ರ ಮುಂದೆ ಮ್ಯಾಜಿಕ್ ಮಾಡ್ತಾ ಇದ್ದೀರಾ. ಮ್ಯಾಜಿಕ್ಗೆ ಟ್ರಾಜಿಕ್ ತೋರಿಸಿದವರು ಅವರು ಮ್ಯಾಜಿಕ್ ಅಂತ ಅನ್ನಿಸ್ತಿತ್ತು. ಹಿಂಗೆ ಅದೇನೋ ಹಂಗೆ ಓಡ್ತೆ ಹೋಗ್ತಾರೆ. ಚಿಕ್ಕ ವಯಸ್ಸಿಂದಾನು ಅಂದರೆ ಎಲ್ಲ ಮಕ್ಕಳು ಬೇರೆ ಥರ ಇರೋರು, ನಾನು ಬೇರೆ ಥರ ಇರ್ತಿದ್ದೆ. ನನಗೆ ನನ್ನ ಗುರುಗಳಿಲ್ಲ, ಇವ್ರನ್ನ ಗುರು ಅಲ್ಲ, ಇವ್ರ ಟೀಚರ್ ಅಲ್ಲ ಅನ್ಸೋದು. ನನಗೆ ನನ್ನ ಗುರು ಇವರಲ್ಲ ಅಂತ ಯಾವಾಗ ಅನ್ಸೋದು. ನಾನು ಏನು ಹೇಳಿದ್ರು ಅದನ್ನೆಲ್ಲ ಉಲ್ಟಾ ಅನ್ಕೊಳ್ಳೋರು. ಈ ಉಪೇಂದ್ರ ಫಿಲ್ಮ್ ಚಿಕ್ಕ ಹುಡುಗನ ಹೊಡೆದು ಕಳಿಸ್ತಾರಲ್ಲ, ಇವನು ಕಂಪ್ನಿ ಕೊಟ್ಟು 50 ರೂಪಾಯಿ ಇಸ್ಕೊತಾನೆ, ಕೊಟ್ಟಿಗೆಯಲ್ಲಿ ರಂಗಮ್ಮನ ಜೊತೆ ಇದ್ದ, ಹಿಂಗೆಲ್ಲ ಹೇಳಕ್ಕೆ ಹೋಗಿ ಅವ್ರಿಗೆ ಓದಿತ್ತಿದ್ದಲ್ಲ, ಹಂಗೆ ಆಗ್ತಿತ್ತು ನಂದು. ಅಂದರೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಆಮೇಲೆ ನಾನು ಯಾಕೆ ನಿಮ್ಮನ್ನು ಅಷ್ಟು ಫಾಲೋ ಮಾಡಿದೆ ಅನ್ನೋದಕ್ಕೆ, ಸ್ಕೂಲಲ್ಲಿ ಯಾವಾಗಲೂ ನೀತಿ ಪಾಠ ಹೇಳ್ತೀನಿ ಅನ್ನೋ ಇದರಲ್ಲಿ ಟೀಚರ್ಗಳು ಹೇಳ್ತಾರೆ, ಮೇ ಬಿ ಕರೆಕ್ಟ್ ಹೇಳ್ತಾರೆ ಅನ್ಸುತ್ತವರು. ನನಗೆ ಹಂಗೇನೋ ಓಡೋದು ಯಾವಾಗ ತಲೆ. ಒಂದು ಬಡವ ತಂದೆ, ತುಂಬ ಬಡವ ತಂದೆ, ಅವನು ತುಂಬ ಕಷ್ಟ ಬಿದ್ದಿಬ್ಬರು ಮಕ್ಕಳನ್ನ ಸಾಕ್ತಾನೆ. ಒಂದು ಹಳೆಯ ಸೈಕಲು, ಒಂದು ಹವಾಯಿ ಚಪ್ಪಲಿ, ಗೋಪಾಲನ್ ಅಂತ ಇರೋದು ಯಾವುದೋ ಒಂದು ಕ್ಯಾರೆಕ್ಟ್ರು ಸಾಕುತ್ತೆ. ಆ ಬಡವ ಸೈಕಲ್ ಮೇಲೆ ಇಬ್ಬರು ಮಕ್ಕಳ ಹೆಸರಿರುತ್ತೆ. ಮಕ್ಕಳೆಲ್ಲ ಚೆನ್ನಾಗಿ ಓದಿ ಬೆಳೆದು ದೊಡ್ಡವ್ರು ಆಗ್ತಾರೆ, ದೊಡ್ಡ ಕಾರ್ಗಳು ತಗೋತಾರೆ. ಆದರೆ ಆ ಮಕ್ಕಳು ಕಾರ್ ಮೇಲೆ ತಂದೆ ಹೆಸರಿರಲಿಲ್ಲ ಅಂತ. ಇದರಿಂದ ಏನು ತಿಳ್ಕೊಂಡ್ರಿ ಮಕ್ಕಳೇ ಅಂತ ಟೀಚರ್ ಕೇಳೋರು ಮಕ್ಕಳಿಗೆ. ಎಲ್ಲ ಮಕ್ಕಳು ಅದೇ ನೋಡಿ, ಆ ಮಕ್ಳಿಗೆ ನೀಯತ್ತಿಲ್ಲ, ತಂದೆ ಅಷ್ಟು ಕಷ್ಟ ಬಿದ್ದರು, ಅವ್ರಿಗೆ ಅದು ಗೊತ್ತಾಗ್ತಿಲ್ಲ, ಅವ್ರಿಗೆ ಇದು ಗೊತ್ತು, ಈ ಥರದ್ದು ಏನೇನೋ ಹೇಳೋರು. ನಾನು ಕೇಳ್ತಿದ್ದೆ, ನಿನ್ಗೇನು ಅನಿಸ್ತು ಹೇಳು ಅಂತ. ಏನಿಲ್ಲ, ಅವ್ರ ಅಪ್ಪ ಮಾಡಿದ್ದೆ, ಮಗ ಮಾಡ್ದ ಅಂತಿದ್ದೆ. ಏನು ಅಂದರೆ ಏನು ಈ ಪ್ರಕಾರ ಅಂತ. ಈಗ ಈ ಸೈಕಲ್ ಇಟ್ಕೊಂಡು ಓಡಿಸ್ತಿದ್ದ ತಂದೆ, ಆ ಸೈಕಲ್ ಮೇಲೆ ಅವ್ನ ತಂದೆ ಹೆಸರು ಯಾಕೆ ಹಾಕಿರಲಿಲ್ಲ ಅಂತ. ಮಕ್ಕಳು ಕಾಲ ಮೇಲೆ ನಿಮ್ಮ ಹೆಸರು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಮೇಡಮ್, ಅವ್ರೊಂದು ಸೈಕಲ್ ಇತ್ತು, ಅವ್ರ ತಂದೆ ನಿಮಗೆ ಕಷ್ಟ ಆಗಿರ್ತಾರೆ, ಅವ್ರ ತಂದೆ ಹೆಸರು ಅವ್ರು ಯಾಕೆ ಹಾಕಿರಲಿಲ್ಲ ಅಂತ. ಆಗ ಸ್ಟ್ಯಾಂಡ್ ಔಟ್ ಅಂತ ಕಳಿಸೋರು. ಓಕೆ, ಸ್ಟ್ಯಾಂಡ್ ಔಟ್ ಅಂತ ಕಳಿಸೋರು. ಆಮೇಲೆ ಈ ಎಕ್ಸಾಮ್ ಟೈಮಲ್ಲಿ ಫಸ್ಟ್ ಟೈಮ್ ಹುಡುಗನ ಹತ್ರ ಏನಾದ್ರು ಮಾತಾಡ್ತಿರ್ತಿದ್ದೆ, ಬಂದು ಟೀಚರ್ ಹೇಳ್ಕೊಂಡು ಹೋಗ್ಬಿಡೋರು ಆಚೆ. ಏನು ಮಾಡ್ತಾ ಇದ್ದೆ ಎಕ್ಸಾಮ್ ಟೈಮಲ್ಲಿ? ಮಾಡ್ತಾ ಇದ್ದೆ, ನಿಮ್ಮಂತ ಓದಿ ಹೋಗಿರ್ತಾರೆ. ಇಲ್ಲ ಮೇಡಮ್, ಅವ್ರಿಗೆ ನೀವು ಮಾಡಿರೋ ಪಾಠನ ಅರ್ಥ ಆಗಿಲ್ಲ, ಅದನ್ನು ಅರ್ಥ ಮಾಡಿಸ್ತಿದ್ದೆ, ನೀವು ಅಷ್ಟೊಂದು ಕರ್ಕೊಂಡ್ಬಂದ್ಬಿಟ್ರಿ. ಏನು ಅರ್ಥ ಮಾಡಿಸ್ತಿದ್ದೆ? ಒಂದು ವರ್ಷ ನಾವು ಮಾಡ್ಸೋಕ್ಕಾಗ್ತಿದ್ದೀವಿ. ಇಲ್ಲ ಮೇಡಮ್, ಈಗ ನೀವು ಪಾಠ ಮಾಡುವಾಗ ಏನು ಹೇಳ್ಕೊಡ್ತೀರಾ ಮಕ್ಕಳಿಗೆ? ದಾನಗಳಲ್ಲಿ ಶ್ರೇಷ್ಠ ದಾನ ಯಾವುದು ಅಂತ ನೀವು ಕೇಳ್ತೀರಾ ಯಾವಾಗಲೂ. ಅವ್ರು ಯಾರೋ ರಕ್ತದಾನ, ನೇತ್ರದಾನ ಎಲ್ಲ ಅಂತಾರೆ. ಇಲ್ಲ ಮೇಡಮ್, ಅದೆಲ್ಲ ಅಲ್ಲ, ವಿದ್ಯಾದಾನನೇ ಶ್ರೇಷ್ಠ ದಾನ. ಅದೇ ಅಲ್ವಾ ಮೇಡಮ್ ಇಂಪಾರ್ಟೆಂಟು. ಒಬ್ಬ ರ್ಯಾಂಕ್ ಸ್ಟೂಡೆಂಟ್ಗೆ ವಿದ್ಯಾದಾನ ಮಾಡೋ ಟೈಮ್ ಯಾವಾಗ ಬರುತ್ತೆ? ಎಕ್ಸಾಮಲ್ಲಿ. ಅಂದರೆ ನನ್ನ ಹತ್ರ ಏನೂ ಇರಲ್ಲ, ಅವನ ಹತ್ರ ಅಷ್ಟೊಂದಿದೆ. ಆ ವಿದ್ಯಾನ ದಾನ ಮಾಡುವಂತ ಕೇಳ್ತಿದ್ದೆ, ಅದನ್ನು ತೋರಿಸುವಂತಿದ್ದೆ, ಅದನ್ನು ಅವ್ನಿಗೆ ಅರ್ಥ ಮಾಡಿಸ್ತಿದ್ದೆ, ನೀವು ಅಷ್ಟೊಂದು ಅರ್ಥ ಬಂದ್ರಿ ಅಂತ. ಇದನ್ನು ಅವ್ನಿಗೆ ಹೇಳ್ತಿದ್ದೆ, ದಾನಗಳಲ್ಲಿ ಶ್ರೇಷ್ಠ ದಾನ ವಿದ್ಯಾದಾನ ಕಣೋ, ಆ ಟೈಮ್ ಬರೋದು ಎಕ್ಸಾಮ್ ಎಲ್ಲ ನನಗೆ ತೋರಿಸು ಅಂತ. ಹಿಂಗೇನೋ ಓದಾಡ್ತಿದ್ದ ಸಮಯದಲ್ಲಿ ನಾನು ಕಂಡ ಆ ಒಂದು ನನಗೆ ಇವರೇ ಸರಿ ಗುರು ಅನಿಸಿದ್ದು ಸರ್. ಯಾಕಂದರೆ ಎಲ್ಲರೂ ಈಗ ನಾವು ಈ ಸಕ್ಸಸ್ ಹುಡ್ಕೊಂಡು ಓಡಾಡ್ತಿರ್ತೀವಿ, ಸಕ್ಸಸ್ ನಡಿಬೇಕು, ಸಕ್ಸಸ್ ಹುಡ್ಕೊಂಡು ಅಂತ. ನಾನು ಅವಾಗ ಅನ್ಕೋತೀವಿ ಸಕ್ಸಸ್ ಯಾರೋ ಹುಡುಕ್ತಿದೆ ಅಂತ. ಈಗ ನಾವೇನು ಸಕ್ಸಸ್ ಹುಡುಕ್ತಿರ್ತೀವಿ, ಹಂಗೆ ಸಕ್ಸಸ್ ಒಳ್ಳೆ ಮನುಷ್ಯನ ಸಿಗ್ಬೇಕು ಅಂತ ಹುಡುಕ್ತಿರ್ತದೆ. ಹಂಗೆ ಸಕ್ಸಸ್ ಹುಡುಕ್ತಿದ್ದಂಥ ಮನುಷ್ಯ ಆಫೀಸರ್. ನಾವು ನಮ್ಗೇನು ಸಕ್ಸಸ್ ಸಿಗ್ಬೇಕು ಅಂತ ಗೊತ್ತಿರ್ತೀವಿ, ಹಂಗೆ ಸಕ್ಸಸ್ ಒಬ್ಬ ಗುಣ ಇರೋ ವ್ಯಕ್ತಿ ಸಿಗ್ಬೇಕು ಅಂತ ಹುಡುಕ್ತಿರ್ತದಲ್ಲ, ಹಾಗೆ ನೀವು ಸರ್ ನನಗೆ. ಹಾಗಾಗಿ ನಾನು ಆವತ್ತಿಂದನೂ ಆ ಸಕ್ಸಸ್ನ ಫಾಲೋ ಮಾಡಿಲ್ಲ, ನನ್ನ ಫೋಕಸ್ ಎಲ್ಲ ನಿಮ್ಮ ಮೇಲೆ ಇತ್ತು. ಸೊ ನಿಮ್ಮನ್ನೇ ಫಾಲೋ ಮಾಡಿದೆ. ಥ್ಯಾಂಕ್ ಯು. ಹಾಗೆ ಒಂದಷ್ಟು ಅಂದರೆ ಶ್ರೀಕಾಂತ್ ಅಣ್ಣನ ಬಗ್ಗೆ ಹೇಳಬೇಕು. ನಾನು ಲಾಸ್ಟ್ ಟೈಮ್ ಹೇಳೋಣ ಅಂದ್ಕೊಂಡೆ, ಅಕಸ್ಮಾತ್ ಹೇಳಿ ಬರೋ ಸಿನಿಮಾ ಕರೀಲಿಲ್ಲ ಅಂದರೆ ಅನ್ನೋದಕ್ಕೆ ಹೆದರಿದ್ದೆ. ಇವತ್ತು ಕೇಳಿದೆ, ಆಯ್ತು ಹೇಳಪ್ಪ ಅದೇನು ಹೇಳ್ಬಿಡು ಅಂದರು. ಹಂಗಾಗಿ ಅದೊಂದು ಹೇಳ್ತೀನಿ. ಎಲ್ಲ ನಮ್ಮ ಲಾರಿ ಸಂಸ್ಥೆಯವ್ರಿಗೂ ಥ್ಯಾಂಕ್ ಯು ಸರ್, ಎಲ್ಲರಿಗೂ ಥ್ಯಾಂಕ್ ಯು. ಶ್ರೀಕಾಂತ್ ಅವರ ಎಲ್ಲ ಸಿನಿಮಾಗಳಲ್ಲೂ ಮಾಡಿದ್ದೀನಿ. ನಮ್ಮ ಸಿನಿಮಾದವ್ರು ಆ್ಯಕ್ಚುಲಿ ಎಲ್ಲ ನಂಬ್ತೀವಿ ನಾವು, ಒಂದಷ್ಟು ನಂಬಿಕೆ ಜಾಸ್ತಿ, ಎಲ್ಲ ಬಾಯಿ ಮಾತು ನಂಬಿಕೆ ಮೇಲೆ ಸಿನಿಮಾ ಆಗೋದು. ಹಂಗೆ ಅದು ಒಂದು ನಂಬಿಕೆ ಶ್ರೀಕಾಂತ್ ನನಗೆ ಹೋಗಿದೆ ಅನಿಸುತ್ತೆ. ನಾನು ಟಗರಲ್ಲಿ ಅಂಡರ್ವೇರ್ ಹಾಕೊಂಡು ಒಂದು ಸೀನ್ ಮಾಡಿದೆ ಅಣ್ಣ, ಸೂಪರ್ ಹಿಟ್ ಆಗೋಯ್ತು. ಅದೆಲ್ಲೋ ಅವ್ರಿಗೆ ಇಲ್ಲ, ಅದೇನೋ ಕಾಕತಾಳೇನೋ ಇಲ್ಲ, ಏನೋ ವರ್ಕ್ ಆಗುತ್ತೆ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಮತ್ತು ಸಲ್ಗ ಮಾಡಿದೆ. ಸಲ್ಗಲ್ಲಿ ಒಂದು ಸೀನ್ ಇನ್ನರ್ ವೇರಲ್ಲಿ ನಿಲ್ಲಿಸ್ಬಿಟ್ರು. ಇಲ್ಲ ಇದು ಗ್ಯಾರಂಟಿ ವರ್ಕ್ ಆಗುತ್ತೆ ನಿಲ್ಲಿಸಿ ಅಂತ. ಅದು ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಆಮೇಲೆ ಇವು ಸುದ್ದಿನ ಹಾಕೊಂಡ್ರು, ಸರಿ ಅಂತ ಇವಾಗ ಮಾಡಿದೆ. ಅದಕ್ಕಿಂತ ಚಿಕ್ಕದು ಬಿಕಿನಿ ರೇಂಜ್ ಒಂದು ಇನ್ನೂ ಸಣ್ಣದು ಮಾಡಿದ್ರು. ಇದು ಸೂಪರ್ ಡೂಪರ್ ಬಂಪರ್ ಇಟ್ಟು. ಈಗ ನೀನು ನಾಗೇನು ಹೇಳ್ತಿರು, ಸುದ್ದಿ ನೆಕ್ಸ್ಟ್ ಮಗು ಅಣ್ಣ ಹೇಳ್ತಾರೆ ಮಾಡು ಅಂತ. ನಾನು ಯಾವ್ದಾದ್ರು ಕ್ರಿಶ್ಚಿಯನ್ ಬಿಲ್ಲೆಗೆ ನಾನು ಆರ್ಡರ್ ಕೊಟ್ಬಿಟ್ಟಾರು, ಈ ವಾಸ್ತು ವರ್ಕ್ ಆಗುತ್ತೆ ಅಂತ.
ಬಿಕಾಸ್ ತಾಕತ್ತಾಳಿದೇನೋ ಗೊತ್ತಿಲ್ಲ. ನೀವು 3 ಸಿನಿಮಾ ನೋಡ್ರಿ, ಒಂದೊಂದು ಮೇಲೆ ಹೋಗಿದೆ. ಈ ನೆಕ್ಸ್ಟ್ ಸಿನಿಮಾ ಒಂಚೂರು ನಾನು ಅದೇ ಕೊನೆಗೆ ಹೇಳಿದ್ರು, ಯಾವ್ದಾದ್ರು ಕೃಷ್ಣನ್ ಬೆಲೆಗೆಲ್ಲ ಕೊಟ್ಬಿಟ್ಟಿರಪ್ಪ ಅಣ್ಣ. ಅಲ್ಲ ಕರೆಕ್ಟ್, ಅದೆಲ್ಲ ಅದು ಅಣ್ಣ ನಮಗೆ ಪ್ಲಸ್ ಏನೇ ಬರ್ತಾ ಇದ್ದು ಸಂತೋಷ. ನೀವು ಬಂದಿರೋ ಚಿನ್ನ ಸರ ಹಾಕ್ತೀರಾ ಅನ್ನೋದು ಓಕೆ, ಹುಡುಗಾರ ಕಿತ್ತೀರಾ ಅನ್ನೋದು ಭಯ ಆಗುತ್ತೆ ಮನುಷ್ಯನಿಗೆ. ಶ್ರೀಕಂಠ ಚಿನ್ನ ಸರ ಕೊಟ್ರೆ ಹ್ಯಾಪಿ, ಇದ್ದಿದ್ದೊಂದು ಬೆಳ್ಳಿ ಹುಡುಗಾರ ಕಿತ್ಕೊಬಿಟ್ರು ಅಂದಾಗ ಅಯ್ಯೋ ಹೋಯ್ತಲ್ಲ ಗುರು ಅಂತ ಹಂಗೆ ಹಿಂಗೆ ಅನ್ನಿಸ್ತಿರುತ್ತೆ. ಬಟ್ ಥ್ಯಾಂಕ್ ಯು, ಯಾವಾಗಲೂ ಕೆಲಸ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು.